ಹಟ್ಟಿ ಭೂ ಹಕ್ಕು ರೈತ ಹೋರಾಟ ಸಮಿತಿಗೆ, ಹಟ್ಟಿ ಭೂ ಹಕ್ಕು ರೈತ ಹೋರಾಟ ಸಮಿತಿಗೆ, ಭೂ ಹಕ್ಕು ಹೋರಾಟ ರೈತ ಸಮಿತಿಗೆ, ಭೂ ಹಕ್ಕು ರೈತ ಹೋರಾಟ ಸಮಿತಿಗೆ, ಕೋಟೊಟ್ಟಿ ಹಟ್ಟಿ ಚುನಾವಣೆ ಅಧಿಕಾರಿಗಳಿಗೆ, 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 ರೈತರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವ 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 ಹಟ್ಟಿ ಚುನಾವಣೆ ಅಧಿಕಾರಿಗಳಿಗೆ, ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಗೆ, ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಗೆ, ನಮ್ಮ ಭೂಮಿ ನಮ್ಮ ಹಕ್ಕು, 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 ನಮ್ಮ ಭೂಮಿ ನಮ್ಮ ಹಕ್ಕು. ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಗೆ, ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಗೆ, ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಗೆ, ರೈತರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವ ಹಟ್ಟಿ ಚುನಾವಣೆ ಅಧಿಕಾರಿಗಳಿಗೆ 27ನೇ ತಿಂಗಳ 2026ನೇ ಇಸ್ವಿಗೆ ಸೋಮವಾರ ದಿನ ಪ್ರಾರಂಭವಾದ ಈ ರೈತ ಹೋರಾಟ ನಮ್ಮ ಹಕ್ಕು ನಮ್ಮ ಭೂಮಿ ಎನ್ನುವ ಒಂದು ಧ್ಯೇಯ ಧೋರಣೆಯಿಂದ ಹಟ್ಟಿಯ ರೈತರು ನಾವು ಹೋರಾಟ ಪ್ರಾರಂಭ ಮಾಡೀವಿ. ಶಾಂತಿಯುತವಾದಂಥ ಹೋರಾಟ ಇವತ್ತಿಗೂ ನಮ್ಮದು 4ನೇ ದಿನ. ಈ ಸಮಯದಲ್ಲಿ ಯಾವುದೇ ತಾಲೂಕು ಅಧಿಕಾರಿಗಳಾಗಲಿ, ಸರ್ಕಾರದಿಂದ ಯಾವುದೇ ಸರ್ಕಾರ ವತಿಯಿಂದ ಯಾವ ಅಧಿಕಾರಿಗಳಾಗಲಿ ಅಥವಾ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧಿಕಾರಿಗಳಾಗಲಿ ಯಾರೂ ಬಂದು ನಮ್ಮನ್ನು ಇಲ್ಲಿವರೆಗೂ ಏನು ನಿಮ್ಮ ಸಮಸ್ಯೆ ಅಂತ ಹೇಳಿ ಕೇಳಿಲ್ಲ. ಆದರೆ ನಾವು ಇನ್ನೂವರೆಗೂ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಒಂದು ಉಗ್ರವಾಗಿ ಹೋರಾಟ ಪ್ರಾರಂಭ ಆಗುತ್ತೆ. ಆ ಹೋರಾಟವನ್ನು ನಮ್ಮ ಸಮಿತಿಯ ಸರ್ವ ಸದಸ್ಯರ ಮುಖಾಂತರ ಕೂತ್ಕೊಂಡು ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ನಾವು ಹೋರಾಟವನ್ನು ಮಾಡ್ತೀವಿ. ಇಲ್ಲಿವರೆಗೂ ಸರ್ಕಾರ ಆಗಲಿ ಕಂಪನಿ ಅಧಿಕಾರಿಗಳಾಗಲಿ ಯಾರೂ ಮತ್ತು ಬಂದು ನಮ್ಮನ್ನು ವಿಚಾರಿಸಿಲ್ಲ. ಇದು ನಾವು ಗೆಲ್ಲುವವರೆಗೂ ಹೋರಾಟ. ಇಲ್ಲಿವರೆಗೂ ಯಾವುದೇ ಅಧಿಕಾರಿ, ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಕಂಪನಿ ಅಧಿಕಾರಿಗಳಾಗಲಿ ಯಾರೂ ಬಂದಿಲ್ಲ. ಇಲ್ಲಿವರೆಗೂ ಶಾಂತಿಯುತ ಇದೆ. ಇನ್ನೂ 2-3 ದಿನ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತೀವಿ. ಮುಂದಿನ ತೀರ್ಮಾನ ಯಾವ ರೀತಿ ಆಗುತ್ತೆ ಅಂತೇಳಿ ನಾವು ಇವತ್ತು ಧರಣಿ ಉಪವಾಸ ಸತ್ಯಾಗ್ರಹ ನಡೆದಿದೆ. ಮುಂದಿನ ಆಮರಣ ಸತ್ಯ ಉಪವಾಸಗಾರ ಆಗ್ಬೋದು, ಊರಿನಲ್ಲಿ ಬಂದ್ ಕರೆಯಬಹುದು. ಮತ್ತು ಹೆಚ್ಚು ಕಡಿಮೆ ಆದರೆ ಕಾರ್ಮಿಕರ ಕೈಕಾಲು ಹಿಡ್ಕೊಂಡಾದ್ರೂ ನಮ್ಮ ರೈತರಿಗೆ ನೀವು ಬೆಂಬಲಿಸಿರಿ ಅಂತ ಹೇಳಿ ಅವ್ರ ಜೊತೆಗೂ ನಾವು ಒಂದು ದಿನ ನಮಗಾಗಿ ನೀವು ಆಬ್ಸೆಂಟ್ ಆದರೂ ಪರವಾಗಿಲ್ಲ ನಮ್ಮ ಹೋರಾಟಕ್ಕೆ ಬೆಂಬಲಿಸಿರಿ ಅಂತೇಳಿ ಕೈ ಮುಗಿದು ಕೇಳ್ತೀವಿ ಅವ್ರನ್ನ. ಲಿಖಿತ ಮುಖಾಂತರ ಹೋರಾಟಕ್ಕೆ ಏನಾದರೂ ಕಂಪನಿಯವರು ಬರೆದು ಕೊಟ್ಟರೆ, ಸರ್ಕಾರ ಬರೆದು ಕೊಟ್ಟರೆ, ಸರ್ಕಾರ ಇದರಲ್ಲಿ ಮಧ್ಯದಲ್ಲಿ ಜವಾಬ್ದಾರಿ ತಗೋಬೇಕು. ನಾವು ಇಂತಿಷ್ಟೇ ದಿನಕ್ಕೆ ನಿಮ್ಮ ಹಕ್ಕುಗಳನ್ನು ಮಂಡನೆ ಮಾಡಿ ನಾವೊಂದು ತೀರ್ಮಾನಕ್ಕೆ ಬರ್ತೀವಿ ಅಂತೇಳಿ ಏನಾದರೂ ಬರೆದು ಕೊಟ್ಟರೆ, ನಮ್ಮಲ್ಲಿ ಏನಾಗಿದೆ, ರೈತರ ಭೂಮಿಯಲ್ಲಿ 400 ಎಕರೆ ಭೂಮಿಯಲ್ಲಿ ಪಾಣಿಯಲ್ಲಿ ಯಾವುದೇ ಥರದ ಕಂಪನಿಯ ಹೆಸರಿಲ್ಲ. ಆದರೆ ECಯಲ್ಲಿ ಕಂಪನಿ ಹೆಸರು ಬರುತ್ತೆ. ಹಟ್ಟಿ ಚಿನ್ನದ ಗಣಿ ಅಂತ ಕಂಪನಿಯಲ್ಲಿ EC ಬರ್ತಿದೆ. ಆ ಬರೋದ್ರಿಂದ ನಾವು ಇವತ್ತು ಭೂಮಿ ಮಾರಕ್ಕೆ ಹೋಗಲಿ ಅಥವಾ ಬ್ಯಾಂಕ್ಗಳಲ್ಲಿ ಲೋನ್ ತೊಗೊಳಕ್ಕೆ ಹೋಗಲಿ ಯಾವುದೇ ಥರದ ರೈತನಿಗೆ ಅದರಿಂದ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಆಮೇಲೆ ಕಂಪ್ನಿಯವರು ಈಗಾಗಲೇ ಸಾಕಷ್ಟು ಕಡೆಗೆ 1350 ಎಕರೆ ಭೂಮಿಯನ್ನು ಖರೀದಿ ಮಾಡಿದಾಗಿದ್ದಾರೆ. ಈಗಾಗಲೇ ಆ ಭೂಮಿಯಲ್ಲಿ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಎಲ್ಲಿಂದ 1968ರಿಂದನೂ ಇವತ್ತಿನ ಡೇಟಿನವರೆಗೂ ಉದ್ಯೋಗ ಕೊಟ್ಟಿದ್ದಾರೆ. ಮತ್ತು ನಮ್ಮ ಇವತ್ತಿನ
ನಮ್ಮ ಭೂಮಿ ತಗೊಂಡ್ರೆ ನಮಗೆ ಇದು ಇಲ್ಲ, ನೌಕರಿ ಇಲ್ಲ. ಅದನ್ನು ನಾವು ಖಂಡನೆ ಮಾಡ್ತಿದ್ದೇವೆ. ಅದು ಅವರು ಕಂಪ್ನಿಯವ್ರು ಕೊಟ್ಟಂಥ ಅಧಿಕಾರಿಗಳ ಹೇಳಿಕೆ 100ಕ್ಕೆ 100 ಸುಳ್ಳಾಗಿದೆ. ಈಗಾಗಲೇ ಸರ್ಕಾರ ಮಟ್ಟಕ್ಕೆ 4 ವರ್ಷದಿಂದ ಸತತವಾಗಿ ನಮ್ಮ ಹಟ್ಟಿಯ ರೈತರು ಸರ್ಕಾರ ಮತ್ತು ಕಂಪ್ನಿ ಮತ್ತು ತಾಲೂಕಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಭೇಟಿಯಾಗಿ ನಮ್ಮ ಈ ತೊಂದರೆ ಇದೆ, ಇದನ್ನು ನಿಭಾಯಿಸ್ರಿ ಅಂತ ಹೇಳಿದರೆ ಯಾರೂ ಮಾಡಿಲ್ಲ. ಆ ಒಂದು ವಿಷಯದಲ್ಲಿ ನಾವು ಅಮರೇಗೌಡರನ್ನ ಹೋಗಿ ಭೇಟಿಯಾಗಿ ಕೇಳಿದಾಗ ಮಾಜಿ ಶಾಸಕರು ಅಮರೇಗೌಡರು ನಮ್ಮನ್ನು ಬೆನ್ನಿಗೆ ಹಾಕ್ಕೊಂಡು ತಾವು ಸರ್ಕಾರದಲ್ಲಿ 100ಕ್ಕೆ 100 ಪ್ರಯತ್ನ ಮಾಡಿದ್ದಾರೆ, ಅವರ ಪ್ರಯತ್ನ ಫಲ ಕೊಡಲಿ ಅಂತೇಳಿ ನಾವು ಆಶಿಸ್ತೀವಿ. ಗಮನಕ್ಕೆ ತಂದಿದ್ದೇವೆ. ಅವ್ರೇನಿಲ್ಲ, ಇದನ್ನ ನೀವು ಸರ್ಕಾರ ಮಟ್ಟಕ್ಕೆ ಹೋಗ್ಬೇಕಂತರು. ಸರ್ಕಾರ ಮಟ್ಟಕ್ಕೆ ಹೋದ್ರೆ ನಾವು ಅಲ್ಲಿನೂ ಏನಾಗಿಲ್ಲ, ಇಲ್ಲಿವರೆಗೂ ನೋಡೋಣ ಮಾಡೋಣ ಆಗಿದೆ. ನಮ್ಗೆ ನ್ಯಾಯ ಇಲ್ಲೇ ಸಿಗಬೇಕು. ಯಾಕಂದ್ರೆ 4 ವರ್ಷದಿಂದ ಕಾದು ಇವತ್ತು ನಾವು ಮೈದಾನಕ್ಕೆ ಬಂದು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ಸರ್ದಿ ಉಪಸಗ್ರಹ ಅದ ಇದ್ದಿಲ್ಲ, ಎದ್ದೇಳಿಲ್ಲ. ನಮ್ಮ ನ್ಯಾಯ ಸಿಗಬೇಕು. ನಮ್ಮ ಹೆಚ್ಚು ಕಡಿಮೆ ಆದರೆ ಅವರು ನಮ್ಮ ಪಾಣಿಯಲ್ಲಿ ಇರ್ತಕ್ಕಂಥ ಮತ್ತು ಈಸಿಯಲ್ಲಿ ಇರ್ತಕ್ಕಂಥ ನಿಮ್ಮ ಹಕ್ಕನ್ನು ನಾವು ಮನ್ನಣೆ ಮಾಡಿ ತೆಗೆದೀವಿ ಅಂತ ಬಂದರೆ ನಾವು ತಕ್ಕೊಂತೀವಿ. 400 ಎಕರೆ. ನಮ್ಮ ಉಳಿದ ಬೇಡಿಕೆ ಏನಿಲ್ಲ. ಅಚಾನಕ್ ಕಂಪನಿಯವರು ಭೂಮಿ ತಗೊಂಡ್ರೆ ಸರಿಯಾದ ಪರಿಹಾರ ಕೊಡಬೇಕು, ಆಮೇಲೆ ಉದ್ಯೋಗ ಕೊಡಬೇಕು. ಎಷ್ಟು ಪಾಣಿ ಇವೆ ಅಷ್ಟು ಪಾಣಿಗೂ ಉದ್ಯೋಗ ಕೊಡಬೇಕು. ಅಲ್ಲಿ ಮತ್ತೆ ಮೀನಾಮೇಷ ಮಾಡಬಾರ್ದು ಕಂಪನಿಯವರು. ಹೌದು 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 ಹೌದು. ಅದೇ 1 ಗುಂಟೆ ಇದ್ರು 1 ಗುಂಟೆಯಿಂದ 100 ಎಕರೆ ಇರೋಲ್ಲಕ್ಕದು. ಒಂದೇ ಪಾಣಿಗಿತ್ತಂದ್ರೆ ಒಬ್ರಿಗೆ ಉದ್ಯೋಗ ಕೊಡಲಿ. ಅಥವಾ 1 ಗುಂಟೆ ಇದೆ ಕೊಡೋದಿಲ್ಲ ಅಂತ ಅಂದ್ರಲ್ಲ, 1 ಗುಂಟೆ ಭೂಮಿ ಅವನ ರೈತನ ಜೀವನ ಆಗಿದೆ. ಕಂಪನಿ ಈಸಿಯಲ್ಲಿ ಈಗಾಗಲೇ ಬಂದಂತ ಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ಮಾಲೀಕತ್ವ ಒಬ್ಬರೇ ಇದ್ರು ಅನ್ನೋ ಒಂದು ಇದು ಕೇಳಿ ಬರ್ತದೆ. ಅದು ಮಾಲೀಕರು ಒಬ್ಬರು ಆಗಿದ್ರು, ಈಗ ಅದಕ್ಕೆ 10 ಮಂದಿ ಮಾಲೀಕರಾಗಿರೋ ಸಹಜವಾಗಿ 20 ವರ್ಷದಿಂದ ಆದಂತ ಒಂದು ಘಟನೆಯನ್ನ ಇವತ್ತು ಒಂದೇ ಪಾಣಿ ಅಂತ ಹೇಳಿದ್ರೆ ಯಾವ ರೀತಿ ನಾವು ಅಣ್ಣ ತಮ್ಮರು ಬೇರೆ ಆಗಿರ್ಬೋದು, ತಂದೆ ತಾಯಿ ಸತ್ತಾಗ ನಾವು ಪಾಣಿ ಪೋಡಿ ಮಾಡ್ಕೊಂಡಿರ್ಬೋದು. ಅದನ್ನ ಯಾವ ರೀತಿ ಕಂಪನಿಯವರು ಒಂದೇ ಪಾಣಿ ಅಂತ ಹೇಳ್ತಾರ? ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಧ್ಯೇಯ ವಾಕ್ಯದ ಅಡಿ ಆರಂಭವಾದಂಥ ಈ ಪ್ರತಿಭಟನೆ ಹೋರಾಟವು ಕಳೆದ ಜುಲೈ 27 ರಂದು ಆರಂಭವಾದಂಥ ಈ ಸರದಿ ಉಪವಾಸ ಸತ್ಯಾಗ್ರಹವು ಯಶಸ್ವಿಯಾಗಿ 4ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಸರದಿ ಉಪವಾಸ ಸತ್ಯಾಗ್ರಹವು ಹಟ್ಟಿಪಟ್ಟಣದ ಎಲ್ಲ ರೈತ ಬಾಂಧವರು ಭಾಗವಹಿಸುವ ಮುಖಾಂತರ ಈ ಹೋರಾಟವನ್ನು ಇನ್ನೂ ಯಶಸ್ಸನ್ನು ಗಳಿಸುತ್ತಿದ್ದಾರೆ. ಈ ಒಂದು ಹೋರಾಟವು 3 ದಿನಗಳ ಮುಕ್ತಾಯವಾಗಿ ಇಂದಿನ ದಿನ 4ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಸಹ ಹಟ್ಟಿ ಚಿನ್ನಗಣಿ ಕಂಪನಿಯ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯ ಧೋರಣೆ, ತಮ್ಮ ಮೊಂಡುತನದಿಂದ ಇಲ್ಲಿವರೆಗಾದರೂ ಈ ಒಂದು ಸರದಿ ಉಪವಾಸ ಧರಣಿ ಸ್ಥಳಕ್ಕೆ ಯಾರೂ ಸಹ ಇಲ್ಲಿವರೆಗಾದ್ರೂ ಬಂದಿರುವುದಿಲ್ಲ. ತಾವು ಮಾಡಿದ್ದೇ ಕಾನೂನು, ತಾವು ಪಾಲಿಸುವುದೇ ಕಾನೂನು ಅಂತ ತಿಳಿದುಕೊಂಡು ಇಲ್ಲಿವರೆಗಾದ್ರೂ ಒಬ್ಬ ಅಧಿಕಾರಿಗಳು ಸಹ ಇಲ್ಲಿವರೆಗಾದ್ರೂ ಈ ಧರಣಿ ಸ್ಥಳಕ್ಕೆ ಬಂದ್ಬಿಟ್ಟು ಇಲ್ಲಿನ ಕುಂದುಕೊರತೆಗಳಾಯಿತು ಅಥವಾ ಇಲ್ಲಿ ಏನು ಸಮಸ್ಯೆ ಇದೆ ಎಂಬ ತಿಳ್ಕೊಳ್ಳೋದಕ್ಕಾಯಿತು ಯಾವುದಕ್ಕೂ ಬಂದಿರುವುದಿಲ್ಲ. ಹಾಗಾಗಿ ಈ ಒಂದು ಮುಂದಿನ ಹೋರಾಟದ ರೂಪರೇಷೆಗಳ ಕುರಿತು ನಮ್ಮ ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಕೂತ್ಕೊಂಡು ಚರ್ಚಿಸಿ ಈ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಸ್ವರೂಪ ಹೋರಾಟ ಮಾಡುವುದು ನಿಶ್ಚಯವಾಗಿದೆ. ಹಾಗಾಗಿ ಈ ಮೂಲಕ ಹಟ್ಟಿ ಚಿನ್ನಗಣಿ ಅಧಿಕಾರಿಗಳಿಗೆ ಎಚ್ಚರಿಸುವುದೇನೆಂದರೆ, ಈ ಒಂದು ಹೋರಾಟ ಉಗ್ರರೂಪ ಸ್ವರೂಪ ತಾಳುವುದಕ್ಕಿಂತ ಮುಂಚೆ ನೀವು ನಮ್ಮ ಬಳಿ ಬಂದು ನಮ್ಮ ಭೂ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಈ ಮೂಲಕ ಎಚ್ಚರಿಸುತ್ತಿದ್ದೇನೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.